ಹಲೋ ಸ್ನೇಹಿತರೆ, ಶ್ರವಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಶಿವನನ್ನು ಮಹಾದೇವ, ಬೋಳಾಶಂಕರ, ನೀಲಕಂಠ, ರುದ್ರ ಎಂದು ಅನೇಕ ನಾಮಗಳಿಂದ ಪೂಜಿಸಲ್ಪಡುವ ಪರಮತತ್ವ. ಆದರೆ ಶಿವನಿಗೆ ಜನ್ಮವಿದೆಯೇ? ಶಿವನ ತಂದೆ ತಾಯಿ ಯಾರು? ಈ ಒಂದು ಪ್ರಶ್ನೆ ಮಾನವನ ಮನಸ್ಸನ್ನು ಸದಾ ಕಾಡುವ ಮತ್ತು ಆಲೋಚನೆಗೆ ತಳ್ಳುವ ಮಹಾಪ್ರಶ್ನೆ. ಪರಮಶಿವನ ಜನ್ಮ ರಹಸ್ಯವೇನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಾಸ್ತವವಾಗಿ ಶಿವನು ಅಜನ್ಮನು, ಅಂದರೆ ಅವನು ಯಾರಿಂದಲೂ ಹುಟ್ಟಿಲ್ಲ. ಅವನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಶಿವನನ್ನು ಸತ್ಯಂ ಶಿವಂ ಸುಂದರಂ ಎಂದು ವೇದಗಳಲ್ಲಿ ವರ್ಣಿಸಲಾಗಿದೆ. ಶಿವ ಎಂಬ ಪದವೇ ಶಾಂತಿ, ಶುಭ, ಮಂಗಳ ಮತ್ತು ಕರುಣೆಯ ಸಂಕೇತ. ವಿಶ್ವ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂಬ ವಿಚಾರದಲ್ಲಿ ಇಬ್ಬರು ತರ್ಕಕ್ಕಿಳಿದರು. ಆ ಒಂದು ಕ್ಷಣದಲ್ಲಿ ಆಕಾಶದಿಂದ ಭೂಮಿಯವರೆಗೆ ವ್ಯಾಪಿಸುವ ಅಂತ್ಯವಿಲ್ಲದ ಒಂದು ಜ್ಯೋತಿರ್ಲಿಂಗವು ಪ್ರತ್ಯಕ್ಷವಾಯಿತು. ಆ ಜ್ಯೋತಿರ್ಲಿಂಗದ ಆದಿಯನ್ನು ಮತ್ತು ಅಂತ್ಯವನ್ನು ಯಾರಿಂದಲೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅದೇ ಜ್ಯೋತಿರ್ಲಿಂಗವೇ ಪರಮಶಿವನ ಸ್ವರೂಪ. ಅದೇ ಅವನ ಅವತರಣ. ಶಿವಪುರಾಣ ಮತ್ತು ಲಿಂಗಪುರಾಣಗಳ ಪ್ರಕಾರ ಶಿವನನ್ನು ಸ್ವಯಂಭೂ ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನು. ಶೂನ್ಯದಿಂದಲೇ ಚೈತನ್ಯ ಉಕ್ಕಿ ಆ ಚೈತನ್ಯವೇ ಶಿವ ತತ್ವವಾಗಿ ಪ್ರಕಾಶಿಸಿತು. ಆ ಲಿಂಗದಿಂದಲೇ ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು ಉದ್ಭವಿಸಿದರೆಂಬ ನಂಬಿಕೆಯೂ ಇದೆ. ಶಿವನು ರುದ್ರನಾಗಿ ಕಾಣಿಸಿಕೊಳ್ಳುತ್ತಾನೆ. ರುದ್ರ ಎಂದರೆ ಭಯಂಕರನಲ್ಲ, ಭಯದಿಂದ ರಕ್ಷಿಸುವವನು. ಶತರುದ್ರಂ ಎಂಬ ಮಹಾ ಮಂತ್ರ ಶಿವನಿಗೆ ಅರ್ಪಿತವಾಗಿದೆ. ಬ್ರಹ್ಮನ ಕಣ್ಣೀರುಗಳಿಂದ 11 ರುದ್ರರು ಜನಿಸಿದರು ಎನ್ನುವ ಒಂದು ಕಥೆಯು ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಅವರಲ್ಲಿ ಪ್ರಧಾನನು ಮಹಾರುದ್ರ, ಅದೇ ಪರಮಶಿವ. ಶಿವ ಮತ್ತು ಶಕ್ತಿ ಒಂದೇ ನಾಣ್ಯದ ಎರಡು ಮುಖಗಳು. ಶಕ್ತಿ ಇಲ್ಲದೆ ಶಿವಶವ, ಶಿವವಿಲ್ಲದೆ ಶಕ್ತಿ ಅಶಾಂತ. ಈ ಎರಡು ಒಂದಾದಾಗಲೇ ಸೃಷ್ಟಿಯು ನಡೆಯುತ್ತದೆ. ಸಮುದ್ರ ಮಂಥನದ ಸಮಯದಲ್ಲಿ ಭಯಾನಕ ಹಾಲಾಹಲ ವಿಷವೊಂದು ಹೊರಬರುತ್ತದೆ. ಈ ಹಾಲಾಹಲ ವಿಷದಿಂದ ಸರ್ವ ಜೀವಗಳ ರಕ್ಷಣೆಗೆ ಶಿವನು ಅದನ್ನು ಕುಡಿದು ನೀಲಕಂಠನಾದನು. ಇದು ಅವನ ಅಪಾರ ಕರುಣೆಯ ಸಂಕೇತ. ಮತ್ತು ತಾಂತ್ರಿಕ ಹಾಗೂ ಶೈವಾಗಮಗಳ ಪ್ರಕಾರ ಶಿವನು ಮಹಾಕಾಳೇಶ್ವರ. ಕಾಲವು ಅವನ ಅಧೀನದಲ್ಲಿದೆ. ಅವನು ತೃತೀಯ ನೇತ್ರಧಾರಿ, ಚೈತನ್ಯದ ಮೂಲ. ಒಟ್ಟಿನಲ್ಲಿ ಪರಶಿವನಾದ ಶಿವನು ಯಾರಿಂದಲೂ ಹುಟ್ಟಿಲ್ಲ. ಅವನಿಗೆ ಜನ್ಮವಿಲ್ಲ. ಅವನೇ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಅವನು ಅನಾದಿ, ಅನಂತ, ಸ್ವಯಂಭೂ. ಅಂತೆಯೇ ಆದಿಯೂ ಶಿವನೇ, ಅಂತ್ಯವೂ ಶಿವನೇ. ಓಂ ನಮಃ ಶಿವಾಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಮಾಹಿತಿಯ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.